ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಪಾರ್ಕಿಗೆ ಹೋಗೋಣ ಅಂತೇಳಿ ಮಕ್ಕಳೆಲ್ಲ ಫೋರ್ಸ್ ಮಾಡ್ತಾಯಿದ್ರು, ಅದಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಹಾಗೆ ನಾನು ವೀಡಿಯೋಗಳ್ನ 2 ದಿನ ಆಯಿತು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಮಕ್ಕಳೆಲ್ಲ ಮನೇಲಿರ್ತಾರೆ, ರಜಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಕೆಲಸ ಇರುತ್ತೆ. ಹಾಗಾಗಿ ಪಾರ್ಕಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ನಾವು 3 ಹೊರಟ್ವಿ. ಅಮ್ಮ ಇನ್ನೂ ಬಂದಿರಲಿಲ್ಲ. ಅಮ್ಮ ಬರೋಷ್ಟರಲ್ಲಿ ಬರೋಣ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ಆದರೆ 3 ಹೊರಟ್ವಿ. ಜಗನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅವನಂತೂ ತುಂಬ ಇಷ್ಟ ಪಾರ್ಕಿಗೆಲ್ಲ ಹೋಗಬೇಕು ಅಂದರೆ, ಆದರೆ ಅವನು ಇರಲಿಲ್ಲ, ಊರಿಗೆ ಹೋಗ್ಬಿಟ್ಟ. ಅವನಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಿದ್ವಿ. ಅವನಿದ್ದಿದ್ರೆ ತುಂಬ ತರಲೆ ಮಾಡೋನು, ಅಲ್ಲಿ ಕರ್ಕೊಂಡೋಗಿದ್ವಿ. ಹಾಗೆ ಆಟನೂ ಕೂಡ ಚೆನ್ನಾಗಿ ಆಡೋನು. ಅಲ್ಲಿಂದ ಹೋಗ್ತಾ ನಾವು ರೋಡಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳು. ನಾವು ಹಳ್ಳಿ ಸೈಡಲ್ಲಿ ಆಡ್ತಾ ಇದ್ದಿದ್ದನ್ನ ನೋಡಿದ್ವಿ. ಸಿಟಿ ಸೈಡ್ ಆಲ್ಮೋಸ್ಟ್ ನಾನು ನೋಡೇ ಇರಲಿಲ್ಲ. ತುಂಬ ದಿನ ಆದಮೇಲೆ ನೋಡಿದ್ದು ನಾನು. ಆ ಥರ ನೋಡ್ತಾ ಸುಮ್ಮನೆ ಬಂದ್ವಿ, ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು. ಮನೆಯಿಂದ ತುಂಬ ದೂರ ಏನಿಲ್ಲ ಪಾರ್ಕು, ತುಂಬ ಅಂದರೆ ತುಂಬ ಹತ್ರನೇ ಇದೆ. ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಆಗೋಲ್ಲ. ಹಾಗಾಗಿ ನಡ್ಕೊಂಬಂದ್ವಿ, ವಾಕಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮನೇಲಿ ಎಲ್ಲರೂ ಮಕ್ಕಳು ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಮೊದಲೇ ಖುಷಿಯಲ್ಲಿ ಎಷ್ಟು ದೂರ ಆದರೂ ಬೇಕಾದ್ರೆ ನಡೆಯೋವಂಥ ಪರಿಸ್ಥಿತಿಯಲ್ಲಿ ಇದ್ರು ಅವರು. ಆದರೆ ತುಂಬ ಹತ್ರನೇ ಇತ್ತು, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ಇನ್ನೇನು ಪಾರ್ಕ್ ಬಂತು. ತುಂಬ ಚಿಕ್ಕ ಪಾರ್ಕ್ ಅಂತಲೇ ಹೇಳ್ಬೋದು, ತುಂಬ ದೊಡ್ಡದಾಗೇನಿಲ್ಲ. ಇನ್ನು ಪಾರ್ಕ್ ಹತ್ತತ್ರ ಒಳಗಡೆ ಹೋಗ್ತಾ ಇದ್ದಂಗೆ ಇವ್ರ ಖುಷಿ ನೋಡೋಕ್ಕಾಗ್ತಿರ್ಲಿಲ್ಲ ನನಗೆ. ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ರು. ಇನ್ನು ನಾನು ಮನೆಯಲ್ಲೇ ಇದ್ದು ನನಗೂ ಕೂಡ ಬೋರ್ ಆದಂಗೆ ಆಗ್ತಾಯಿತ್ತು. ಹಾಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತೇಳಿ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಗೆ ಸುಮ್ಮನೆ ಪಾರ್ಕಿಗೂ ಬಂದಾಗ ಆಗುತ್ತೆ, ಹಾಗೆ ಬೋರು ಕಡಿಮೆ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅದು ತುಂಬ ಚಿಕ್ಕ ಪಾರ್ಕ್ ಆಗಿರೋದ್ರಿಂದ ಯಾರೂ ಜಾಸ್ತಿ ಬಂದಿರಲಿಲ್ಲ, ಸ್ವಲ್ಪ ಜನ ಮಾತ್ರ ಇದ್ದರು. ಅವರಾಗಲೇ ಆಟ ಆಡ್ತಾಯಿದ್ರು. ಇನ್ನೂ ಪಾರ್ಕ್ ಹತ್ತತ್ರ ಹೋಗ್ತಿದ್ದಂಗೆ ಇವರಾಗಲೇ ತುಂಬ ಖುಷಿಯಿಂದ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೀವು ನೋಡ್ತಿರ್ಬೋದು ಇದೆಷ್ಟು ಚೆನ್ನಾಗಿದೆ ಆಟ ಅಂತೇಳ್ಬಿಟ್ಟು. ಇವರಿಬ್ಬರು ಆಟ ಆಡ್ತಾಯಿದ್ರು, ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನನಗೆ ಇದೆಲ್ಲ ಆಟ ಆಡೋಕ್ಕೆ ಇಷ್ಟ ಆಗಲ್ಲ, ನನಗೆ ಜೋಕಾಲಿ ಒಂದೇ ಇಷ್ಟ. ಅದಕ್ಕೆ ನಾನು ಹೋಗಿ ಕೂತ್ಕೊಂಡು ಆಟ ಆಡ್ತಾಯಿದ್ದೆ ಸಣ್ಣ ಮಕ್ಳ ಥರ. ನಾವು ಚಿಕ್ಕ ಮಕ್ಳ ಜೊತೆ ಸೇರಿ ಚಿಕ್ಕ ಮಕ್ಕಳೇ ಆಗಿಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ಆ ಚೈಲ್ಡ್ಹುಡ್ ಜೀವನ. ನಾವು ಚಿಕ್ಕವರಿದ್ದಾಗ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಂದ್ಕೊಳ್ಳಿ. ಅಂದರೆ ನಾವೆಲ್ಲ ಹಳ್ಳಿಯಲ್ಲಿರೋದ್ರಿಂದ ನಮಗೆ ಹೊಸ್ದಾಗಿ ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಈಗಿನ ಕಾಲದ ಮಕ್ಕಳಿಗೆಲ್ಲ ಪಾರ್ಕು ಅಂದರೆ ಆಗ್ಲೇ ಮನಸ್ಸು ಆಗಲೇ ಹೋಗೋಣ ಅನಿಸುತ್ತಿರುತ್ತೆ. ನಾನು ಕೂಡ ಸ್ವಲ್ಪ ಎಂಜಾಯ್ ಮಾಡಿದೆ ಜೋಕಾಲಿ ಆಡಿಕೊಂಡು. ನನಗಿನ್ನೆಲ್ಲ ಬೇರೆ ಆಟ ಆಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ನೀವು ನೋಡ್ತಿರ್ಬೋದು ಈ ನಾಯಿ ಎಷ್ಟು ಬುದ್ಧಿವಂತೆ ಅಂತಂದರೆ, ಅದಕ್ಕೆ ಮದುವೆ ಬೇರೆ ಮಾಡಿಸ್ಬಿಟ್ಟಿದ್ದಾರಂತೆ. ನನಗೆ ನೋಡಿಬಿಟ್ಟು ಶಾಕ್ ಆಯಿತು. ಆ ಹುಡುಗಿ ಎಲ್ಲಿ ಹೋಗ್ತಾಳೋ ಆ ನಾಯಿ ಕೂಡ ಅದರಿಂದನೇ ಹೋಗ್ತಾ ಇದೆ. ಬಟ್ ಆ ಹುಡುಗಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡೆ. ಅಲ್ಲಿ ಅವಳ ಪೇರೆಂಟ್ಸ್ ಯಾರೂ ಇರಲಿಲ್ಲ. ಹಾಗಾಗಿ ಎಲ್ಲಿದೆಯಾ ನೀನು, ಯಾಕೆ ಇಲ್ಲಿದೆಯಾ, ಏನಕ್ಕೆ ಆಟ ಆಡೋಕ್ಕೆ ಬಂದಿದೆಯಾ ಅಂತ ನಾನು ಕೇಳಿದೆ. ಅದಕ್ಕೆ ಅವಳು ಹೇಳಿದ್ಲು, ನಾನು ಎಲ್ಲೂ ಇಲ್ಲ, ಇಲ್ಲೇ ಮಲಗೋದು, ಇಲ್ಲ ಅದು ಬಿಟ್ಟರೆ ಬಸ್ ಸ್ಟ್ಯಾಂಡಲ್ಲೇ ಮಲಗೋದು ನಾನು ಅಂತ ಹೇಳಿದ್ಲು. ಅವರು ತುಂಬ ಹೈಟ್ ಇರೋದ್ರಿಂದ ನಾನು ಏಜ್ ಆಗಿರ್ಬೋದು ಅಂದ್ಕೊಂಡಿದ್ದೆ. ಆದರೆ ಅವಳಿಗೆ ಇನ್ನೂ 14 ವರ್ಷ ಅಂತೆ. 14 ವರ್ಷಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಅಂತ ಕೇಳಿ ಆಶ್ಚರ್ಯ ಆಯಿತು. ಹಾಗೆ ನಾನು ಕೇಳಿದೆ, ಊಟಕ್ಕೆಲ್ಲ ಏನು ಮಾಡ್ತೀಯಾ ಏನು ಅಂತೇಳಿ. ನಾನೇನು ಮಾಡಲ್ಲ, ಹೊಟ್ಟೆ ಹಸಿದ್ರೆ ತಿಂತೀನಿ ಸಿಕ್ಕಿದ್ರೆ, ಇಲ್ಲ ಅಂದರೆ ನಾನು ಹಾಗೆ ಮಲಗ್ತೀನಿ ಹೊಟ್ಟೆ ಹಸಿವಲ್ಲೇ ಅಂತ ಹೇಳಿದ್ಲು. ನಿಮಗೆ ಮನೆ ಇಲ್ವಾ ಹೋಗು ಅಂತ ಹೇಳಿದ್ದಕ್ಕೆ, ಇಲ್ಲ ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ನಮ್ಮ ಅತ್ತೆ ಅಂತ ಹೇಳಿದ್ಲು. ತುಂಬ ಅಂದರೆ ತುಂಬ ಬೇಜಾರಾಯಿತು ಅವಳ ಜೀವನ ನೋಡಿ. ಯಾಕೆಂದರೆ ನಾವೇ ಸ್ವಲ್ಪ ಪುಣ್ಯವಂತರು ಅನಿಸುತ್ತೆ, ನಮ್ಮ ತಂದೆ ತಾಯಿ ನಮ್ಮನ್ನು ಈ ಥರ ಸಾಕಿರೋದ್ರಿಂದ. ಕೆಲವ್ರ ಜೀವನ ಎಷ್ಟು ನೋವಲ್ಲಿರುತ್ತೆ ಅಂದರೆ ಹೇಳ್ಕೊಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಜೀವನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅವಳ ಜೊತೆ ನಾಯಿ ಕೂಡ ಅವಳ ಜೊತೆನೇ ಇರುತ್ತೆ, ಎಲ್ಲಿಗೆ ಹೋದರೂ ಬಿಡ್ತಾ ಇಲ್ಲ ಅವಳನ್ನ ನೋಡಿ. ಒಂದು ತನ್ನ ಹಾಕಿರೋದಕ್ಕೆ ಅವಳಿಗೆ ಕಾವಲಾಗಿದೆ. ಇವಳು ನೈಟ್ ಹೊತ್ತು ಬಸ್ ಸ್ಟ್ಯಾಂಡಲ್ಲೆಲ್ಲ ಮಲಗ್ತಾಳಂತೆ. ನನಗಂತೂ ಫುಲ್ಲು ಭಯನೇ ಆಗೋಯ್ತು. ಈ ಥರ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತೀಯಲ್ಲ, ಏನೂ ಆಗಲ್ವ ನಿನಗೆ, ನೀನು ಹೋಗ್ಬಿಟ್ಟು ಅಪ್ಪ ಅಮ್ಮನ ಜೊತೆ ಇರೋದಲ್ವಾ ಅಂತ ಕೇಳಿದೆ. ನನಗಂತೂ ತುಂಬ ಬೇಜಾರಾಯಿತು. ಅವಳು ಅದಕ್ಕೆ ಅಪ್ಪ ಅಮ್ಮ ದೂರ ಇದ್ದಾರೆ, ಅಪ್ಪ ಅಮ್ಮ ನನ್ನ ನೀಟಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳಿದ್ಲು. ಅದಕ್ಕೆ ನಾನು ಏನಾದರೂ ಕೆಲಸಕ್ಕೆ ಸೇರಿಕೊಂಡು ಏನಾರು ಮಾಡ್ಕೊಳ್ಳೋದಲ್ವ ಜೀವನಕ್ಕೆ. ಈ ಥರ ರೋಡಲ್ಲೆಲ್ಲ ಅಲಿಯೋದು ತುಂಬ ಕಷ್ಟದ ಜೀವನ, ಈಗಿನ ಕಾಲ ಸರಿಯಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ಹೇಳಿದ್ಲು, ಇಲ್ಲ ಅಕ್ಕ, ನಾನು ಕೆಲಸ ಹುಡುಕ್ತಿದ್ದೀನಿ, ನನಗೆ ಕೆಲಸ ಸಿಗ್ತಿಲ್ಲ ಅಂತ ಹೇಳಿದ್ಲು. ನಾನು ಅದಕ್ಕೆ ಹೌದಾ ಪುಟ್ಟ, ಎಲ್ಲಾದರೂ ಸಿಕ್ಕರೆ ಹೇಳ್ತೀನಿ, ಇಲ್ಲೇ ಇರ್ತೀರ ಅಂತ ಹೇಳಿದೆ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ಅದು ಅಲ್ಲದೆ ಅವಳು ಬ್ಯಾಡ್ ಹ್ಯಾಬಿಟ್ನೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ಈ ಏಜಿಗೆ ಕಲ್ತ್ಬಿಟ್ರೆ ಮುಂದೆ ಹೇಗೆ ಜೀವನ. ಅವಳು ಕೇಳಿದ್ದಕ್ಕೆ ಅವ್ರ ತಾಯಿಯೇ ಕಾರಣ ಅಂತ ಹೇಳಿದ್ಲು. ಅದಕ್ಕೆ ನಾನು ಅಂದೆ, ಅದೆಲ್ಲ ಬೇಡ ಜೀವನಕ್ಕೆ, ಏನಾದರೂ ಒಂದು ಕೆಲಸ ಮಾಡಿಕೊಂಡು ಏನಾದರೂ ಮಾಡ್ಕೊ ಅಂತ ಹೇಳಿದೆ.
ಅಲ್ಲಿಂದ ಮುಗಿಸ್ಕೊಂಡು ಮಾತಾಡಾದ್ಮೇಲೆ ಸುಮ್ಮನೆ ಕೂತಿದ್ದೆ ನಾನು. ಅದಾದಮೇಲೆ ಅಮ್ಮ ಮನೆಗೆ ಬರ್ತೀನಿ ಅಂದರು. ಬಾ ಹಾಗೆ ಪಾರ್ಕಿಗೆ ಅಮ್ಮನೂ ಸ್ವಲ್ಪ ಆಟಾಡ್ಸೋಣ ಅಂತೇಳಿ ಕರೆಸ್ಕೊಂಡೆ. ಬಟ್ ಮೊದಲಿಗೆ ಹೇಳಿರಲಿಲ್ಲ, ಅಮ್ಮ ಹೇಳಿದರೆ ಬೈದ್ಬಿಡೋರು. ಆಮೇಲೆ ಜೋಕಾಲಿ ಮೇಲೆ ಕೂರಿಸಿ ಆಟಾಡಿಸ್ತಾ ಇದ್ದೆ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದರು. ಬಟ್ ಏನಪ್ಪ ಅಂದರೆ ನಮ್ಮಮ್ಮ ನಮಗೋಸ್ಕರನೇ ಜೀವನನೆಲ್ಲ ತ್ಯಾಗ ಮಾಡಿರ್ತಾರೆ. ಈ ಥರ ಅವ್ರಿಗೆ ಚಿಕ್ಕ ಚಿಕ್ಕದಾಗಿ ಖುಷಿ ಕೊಟ್ಟರೆ ನಮಗೂ ಕೂಡ ಒಂಥರ ಖುಷಿಯಾಗುತ್ತೆ. ನಮ್ಮಮ್ಮ ಫೋರ್ಸ್ ಮೇಲೆ ಬೇಡ ಬೇಡ ಅಂತಂದಿದ್ರು. ನಾನು ಯಾವುದೇ ಕಾರಣಕ್ಕೂ ಬಿಡಲಿಲ್ಲ. ಅದಾದಮೇಲೆ ನಾನು ಜಾರು ಬಂಡಿ ಅಂತ ಹೇಳ್ತಾರಲ್ಲ ಅದನ್ನ ಆಡ್ತಿದ್ದೆ. ತುಂಬ ಚಿಕ್ಕದಾಗಿತ್ತು ಅಂದರೂ ಬಿಡಲಿಲ್ಲ. ಒಂದು 2-3 ಸಲ ಆಡಿದೆ. ನಾನು ಆಡ್ತಿದ್ದಂಗೆ ನಮ್ಮ ವಿನೂತ ಬಂದುಬಿಟ್ಟು ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಓಡೋಡೋಗಿ ಆಡ್ತಾಯಿದ್ಲು. ಅವಳ ಖುಷಿನೂ ನೋಡೋಕೆ ಒಂಥರ ಇದಾಗುತ್ತೆ. ಅವಳು ಪಾಪ 3-4 ದಿನದಿಂದ ಹೋಗೋಣ ಅಂತಿದ್ಲು. ಆದರೆ ಆಗಿರಲಿಲ್ಲ ಕರ್ಕೊಂಬರೋಕ್ಕೆ. ಬೇಜಾರು ಮಾಡೋದು ಬೇಡ ಅಂಥೇಳಿ ಅವ್ರಿಗೂ ಕೂಡ ಕರ್ಕೊಂಬಂದೆ ಇವತ್ತು. ಇನ್ನೂ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಇಲ್ಲಿ ಒಂದು 5-6 ಗೇಮ್ಸ್ ಅಷ್ಟೇ ಇರೋದ್ರಿಂದ ಜಾಸ್ತಿ ಆಟಾಡೋಕ್ಕಾಗಲಿಲ್ಲ. ನಾನು ಈ ಥರ ಕೂತ್ಕೊಂಡಿರೋದ್ರಿಂದ ನಮ್ಮಮ್ಮ ಅವಳನ್ನ ಆಡ್ಸೋಣ ತಿರುಗಿಸ್ರೋ ಅಂತೇಳಿ ಬೈತಿದ್ರು ಅವರಿಗೆ. ನಾನು ಎಷ್ಟೇ ದೊಡ್ಡವಳಾದರೂ ನಮ್ಮ ಅಮ್ಮನ ಕಣ್ಣಿಗೆ ಚಿಕ್ಕವಳಾಗೆ ಕಾಣೋದು. ಈಗಲೂ ಕೂಡ ನಮ್ಮ ಅಮ್ಮನಿಗೆ ನಾನು ಆಟಾಡ್ಕೊಂಡು ಎಲ್ಲ ಇದ್ದರೆ ಎಷ್ಟು ಖುಷಿ ಪಡ್ತಾರೆ. ನನಗಂತೂ ಈ ಗೇಮ್ ಆಡುವಾಗ ತುಂಬ ತಲೆ ಸುತ್ತು ಬಂದುಬಿಡ್ತು. ಅದರಲ್ಲೂ ನಮ್ಮಮ್ಮ ತಿರುಗಿಸಿ ಆಡ್ಸೋಣ ಅವಳನ್ನ ಅಂತೇಳ್ಬಿಟ್ಟು ತಿರುಗಿಸ್ತಾಯಿದ್ರು. ನನಗಂತೂ ಫುಲ್ಲು ಭಯ, ಇವರೆಲ್ಲಿ ತಿರುಗಿಸಿ ಬಿಟ್ಬಿಡ್ತಾರೋ ಅಂತೇಳಿ. ನನ್ನೊಬ್ಬಳೇ ಒಂದು ನಿಮಿಷ ಆಡಿಸಿದ್ಮೇಲೆ ನಮ್ಮ ತಮ್ಮನಿಗೂ ಮತ್ತು ನಮ್ಮ ವಿನುಗೂ ಹೇಳಿದ್ರು, ಅಮ್ಮ ಕುತ್ಕೊಳ್ಳಿ ನೀವು ಅಂಥೇಳಿ. ಆ ಹುಡುಗಿ ಪಾಪ ನಾನೇ ತಿರುಗಿಸ್ತೀನಿ ಬನ್ನಿ ಅಕ್ಕ ಅಮ್ಮನಿಗೇನಕ್ಕೆ ಅಂತೇಳಿ ಅವಳೇ ತಿರುಗಿಸ್ತಾಯಿದ್ಲು. ಪಾಪ ಅವಳಿಗೆ ಬೇಡ ಅಂದರೂ ಕೇಳಲಿಲ್ಲ, ಹಾಗೆ ತಿರುಗಿಸ್ತಾಯಿದ್ಲು. ನಾವಂತರೂ ಫುಲ್ ಎಂಜಾಯ್ ಮಾಡಿಬಿಟ್ವಿ ಇದ್ರ ಮೇಲೆ ಕುತ್ಕೊಂಡು. ಯಾಕೆ ಅಂದರೆ ಕುತ್ಕೊಂಡಿದ್ದ ತಕ್ಷಣ ನನಗೆ ತಲೆ ಸುತ್ತು ಬಂದುಬಿಡ್ತಿತ್ತು. ಅದು ರೌಂಡ್ ಆಗ್ತಾ ಇರುತ್ತಲ್ಲ, ಆವಾಗ ಭಯ ಆಗ್ತಿತ್ತು ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತೇಳಿ. ವಿನೂತನ ನೋಡ್ತಿರ್ಬೋದು, ಅವಳು ಬಿದ್ದೋಗ್ತೀನಿ ಅಂತೇಳಿ ಹೆಂಗೆ ಹಿಡ್ಕೊಂಡಿದ್ಲು. ಅವಳಿಗಂತೂ ಫುಲ್ಲು ಭಯ ಅಂದರೆ ಭಯ. ಅವಳಿಗೂ ತಲೆ ಸುತ್ತಿರೋದ್ರಿಂದ ಸಾಕು ಅನ್ನೋಳು. ನಾವು ಬಿಡ್ತೀವ, ಸುಮ್ಮನೆ ಆಟ ಆಡಿಸ್ತಾ ಇದ್ವಿ. ಇನ್ನೊಂದು ಸಲ ಕರ್ಕೊಂಬ ಅಂತ ಹೇಳ್ಬಾರ್ದು, ಅಲ್ಲಿ ತನಕ ಆಟಾಡ್ಸಿದ್ದೀವಿ. ಅದಾದಮೇಲೆ ನಮ್ಮ ವಿನು ನಾನು ಹಿಡ್ಕೊಳ್ತೀನಿ ಬಾ ಅತ್ತೆ ನೀನು ಅಂತೇಳ್ಬಿಟ್ಟು ನಮ್ಮ ಅಮ್ಮನ ಕುಂದಿರಿಸ್ಬಿಟ್ಟು ಆಟಾಡಿಸ್ತಾಯಿದ್ರು. ನಮ್ಮಮ್ಮ ಒಳ್ಳೆ ಚಿಕ್ಕ ಮಗು ಥರ ಭಯ ಪಟ್ಕೊಂಡು ಬೇಡ ನನಗೆ ಅಂತಿದ್ರು. ಆದರೆ ನಾವು ಗೊತ್ತಲ್ಲ ಬೈದ್ಬಿಟ್ಟು ಬಾರಮ್ಮ ಕುತ್ಕೊ ಅಂತೇಳ್ಬಿಟ್ಟು ಆಟಾಡಿಸ್ತಾಯಿದ್ವಿ. ನಮ್ಮಮ್ಮನ ಖುಷಿ ನೋಡೋದೇ ನನಗೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅವ್ರು ಬೆಳಗ್ಗೆಯಿಂದ ಹೋದರೆ ಕೆಲಸ ಅದು ಇದು ಅಂತಲೇ ಟೈಮ್ ಕಳೀತಾ ಇರ್ತಾರೆ. ಹಾಗಾಗಿ ಇದರಲ್ಲಾದರೂ ಒಂದು ಚಿಕ್ಕ ಖುಷಿ ಕೊಡೋಣ ಅನ್ನೋದೇ ನನಗೆ ಆಸೆ. ನಮ್ಮ ವಿನೂತ ನಮ್ಮ ವರ್ಷ ನೋಡ್ತಿರ್ಬೋದು, ಒಳ್ಳೆ ಮಂಗನ ಥರ ಆಡ್ತಾಯಿದ್ರು. ಅವಳಿಗೆ ಕೂದಲು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಅವ್ರು ಹತ್ಕೊಂಡು ಆಟಾಡ್ತಾಯಿದ್ರು. ಅವರೆಲ್ಲಿ ಬಿದ್ದೋಗ್ತಾರೆ ಅಂತೇಳ್ಬಿಟ್ಟು ಅಮ್ಮ ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ರು ಹತ್ರ. ಯಾಕೆ ಅಂದರೆ ಬಿದ್ದೋಗ್ಬಿಟ್ರೆ ಏನಾರು ಕೈಕಾಲು ನೋವಾಗ್ಬಿಡುತ್ತೆ ಅಂತೇಳಿ ಅವ್ರಿಗಿನ್ನೂ ನೀಟಾಗಿ ಆಡೋಕ್ಕೆ ಬರ್ತಿರ್ಲಿಲ್ಲ. ಆಗಲೇ ದೊಡ್ಡವರಾಗ್ಬಿಟ್ಟಿದ್ದಾರೆ. ಚಿಕ್ಕವರಾದರೆ ಹೆಂಗೆಂಗೋ ಆಡ್ತಾರೆ, ಇವರಾಗಲೇ ಹೈಟ್ ಆಗಿಬಿಟ್ಟಿದ್ದಾರೆ. ಅದು ಕಬ್ಬಣ ಎಲ್ಲ ತಟ್ತಾ ಇತ್ತು. ಅದಕ್ಕೆ ಅಮ್ಮ ಭಯ ಪಟ್ಕೊಂಡು ಅಲ್ಲಿ ನಿಂತ್ಕೊಂಡು ಆಟಾಡಿಸ್ತಾಯಿದ್ರು ಅವ್ರನ್ನ. ನಮ್ಮ ಮನೆ ಮಕ್ಕಳು ಅಂದರೆ ಮೊದಲೇ ತುಂಬ ಇಷ್ಟ. ಆ ಥರ ಆಟಾಡೋದೆಲ್ಲ ನೋಡಿದ್ರೆ ಇನ್ನೂ ಖುಷಿ ಪಡ್ತಾರೆ. ಅದಕ್ಕೆ ಅವ್ರನ್ನೆಲ್ಲ ಆಟಾಡಿಸ್ತಾಯಿದ್ರು. ಇದು ತುಂಬ ಚಿಕ್ಕ ಪಾರ್ಕ್ ಆಗಿರೋದ್ರಿಂದ ನಾನು ಹಾಗೆ ವೀಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಆ ಹುಡುಗಿಗೆ ನಾವು ಬಾಯ್ ಹೇಳ್ಬಿಟ್ಟು ಹೋಗ್ತೀವಿ ಅಂತೇಳಿ ಹೇಳ್ತಾಯಿದ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಕೂತ್ಕೊಳ್ಳೋಣ ಅಂತೇಳಿ ಟೇಬಲ್ ಮೇಲೆ ಕೂತ್ಕೊಂಡ್ವಿ. ಹಾಗೆ ಸ್ವಲ್ಪ ಕೂತ್ಕೊಂಡು ಏನಾದರೂ ಮಾತಾಡ್ಕೊಂಡು ಕೂರೋಣ ಅಂತೇಳಿ ಕೂತ್ಕೊಂಡ್ವಿ. ಮನೆಗೆ ಹೋಗ್ಬಿಟ್ಟು ಏನು ಮಾಡೋದು, ಇದ್ದಿದ್ದೆ ಅಲ್ವಾ ದಿನ. ಬಂದಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಗೋಣ ಅಂತೇಳಿ ನಾನೇ ಹೇಳ್ದೆ ಅಮ್ಮನಿಗೆ. ಸರಿ ಬಿಡು ಆಯಿತು ಅಂತೇಳಿ ಕೂತಿದ್ರು. ಅಲ್ಲಿಂದ ಕೂತ್ಕೊಂಡು ಸ್ವಲ್ಪ ಪಾರ್ಕಿಂದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು, ತುಂಬ ಚಿಕ್ಕ ಪಾರ್ಕ್ ಆಗಿರೋದ್ರಿಂದ ಏನೂ ಆಟಾಡೋಕ್ಕಾಗಲಿಲ್ಲ. ನಾವು ಮೊದಲಿದ್ದ ಮನೇಲಿದ್ದಲ್ಲ ಆವಾಗ ತುಂಬ ಚೆನ್ನಾಗಿದ್ವು. ಅಲ್ಲಿ 2-3 ಪಾರ್ಕು, ಅಲ್ಲೆಲ್ಲ ಜಿಮ್ ಪಾರ್ಕು ಅದು ಇದು ಪಾರ್ಕೆಲ್ಲ ಇದ್ವು. ಚೆನ್ನಾಗಿ ಆಟಾಡ್ತಾಯಿದ್ವಿ. ನಾವು ಸ್ವಲ್ಪ ಕೂತ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೊರಟ್ವಿ. ಅಮ್ಮ ಹಿಂದೆ ಬರ್ತಾಯಿದ್ರು. ಆಮೇಲೆ ನಮ್ಮ ವಿನಂತ ಬಾ ಅತ್ತೆ ಹೋಗೋಣ ಅಂಥೇಳಿ ಕರ್ಕೊಂಡು ಬರ್ತಾಯಿದ್ಲು. ನೀವು ನೋಡ್ತಿರ್ಬೋದು ಮಂಗ ಥರ ಆಡ್ತಾಯಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಪಾನಿಪುರಿ ತಿನ್ನೋಣ ಅಂಥೇಳಿ ಹೊರಟ್ವಿ. ಪಾನಿಪುರಿ ಅಥವಾ ಏನಾದ್ರು ತಿಂದು ಅಂಥೇಳಿ ತುಂಬ ದಿನ ಆಗಿಬಿಟ್ಟಿತ್ತು ತಿಂದು. ಹಾಗೆ ಸೇವ್ ಪುರಿ ತಿನ್ನೋಣ ಅಂಥೇಳಿ ಇಬ್ಬರು ಡಿಸ್ಕಷನ್ ಮಾಡಿ ಒಂದು ಪ್ಲೇಟ್ ಸೇವ್ ಪುರಿ ಹೇಳಿದ್ವಿ. ನಾವಿಬ್ಬರಿಗೂ 2 ಪ್ಲೇಟ್ ತೊಗೊಂಡಿಲ್ಲ, ಒಂದೇ ಪ್ಲೇಟ್ ತೊಗೊಂಡ್ವಿ. ನಾವು ನಾರ್ಮಲಾಗಿ ಇದೇ ಪಾನಿಪುರಿ ಅಂಗಡಿಯಲ್ಲೇ ನಾವು ತಿಂತಿದ್ದು ಗೋಲ್ಗಪ್ಪ ತಿಂದರೆ. ಬಟ್ ಆದರೆ ಅಲ್ಲಿ ಯಾಕೋ ಗೋಲ್ಗಪ್ಪ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಅದಕ್ಕೆ ಸೇವ್ ಪುರಿ ತಿನ್ನೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ಸೇವ್ ಪುರಿ ಕೂಡ ರೆಡಿ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡೋಕ್ಕೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.